ಜಿಲ್ಲೆಯಲ್ಲಿ ಹೆಸರಾಂತ ತಾಂತ್ರಿಕ ಶಿಕ್ಷಣ ಸಂಸ್ಥೆಯಾದ ಜಿಟಿಟಿಸಿ ಕಾಲೇಜು ಕಡೂರು 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ವಿಶಿಷ್ಟ ಉದಯೋನ್ಮುಖ ಡಿಪ್ಲೊಮಾ ಕೋರ್ಸ್ಗಳಿಗೆ ಅರ್ಜಿ ಆಹ್ವಾನಿಸಿದ್ದು, ಎಸ್ಎಸ್ಎಲ್ಸಿ, ಐಟಿಐ, ಪಿಯುಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಜಯಪ್ರಕಾಶ್ ಜೆಕೆ ಅವರು ತಿಳಿಸಿದರು. ಒಂದು ಸ್ಕಿಲ್ ಟೆಸ್ಟ್ಗಳಲ್ಲಿ ಪಾಸ್ ಆಗುವಂತ ಎಲಿಜಿಬಿಲಿಟಿ ಅವರಲ್ಲಿ ಇರೋದಿಲ್ಲ. ಸೊ ಆ ಉದ್ದೇಶದಿಂದ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಮ್ಮಲ್ಲಿ ಕೆಲವು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ಬಂದ್ಬಿಟ್ಟು CMKKY ಅಂಡರ್ ಮಾಡೋದ್ರಿಂದ ಉಚಿತವಾಗಿ ಕೂಡ ನಾವು ವಿದ್ಯಾರ್ಥಿಗಳು ಈ ಒಂದು ಸೌಲಭ್ಯನ ಪಡ್ಕೋಬಹುದು. ಸೊ ಈ ಕೋರ್ಸ್ಗಳು ಅಂತಂದ್ರೆ CNC ಟ್ರೈನಿಂಗ್ ಬರುತ್ತೆ, ಇದರಲ್ಲಿ ಟರ್ನಿಂಗ್ ಮತ್ತೆ ಮಿಲ್ಲಿಂಗ್ ಸೆಕ್ಷನ್ಸ್ ಅಂತ ಬರುತ್ತೆ. ಅದೇ ರೀತಿ ಇಂಜಿನಿಯರಿಂಗ್ ಕ್ಯಾಡ್ ಅಂತ ಬರುತ್ತೆ, ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಬರುತ್ತೆ, ಡೇಟಾ ಎಂಟ್ರಿ ಆಪರೇಟರ್ ಬರುತ್ತೆ, ಅದೇ ರೀತಿ ಫಿಟ್ಟರ್ ಮತ್ತೆ ಕನ್ವೆನ್ಷನಲ್ ಮಿಲ್ಲಿಂಗ್, ಟರ್ನಿಂಗ್ ಮತ್ತೆ ಗ್ರೈಂಡಿಂಗ್. ಸೊ ಈ ತರ ಹಲವಾರು ಯೋಜನೆಗಳು ನಮ್ಮ GTTC ಇರೋದ್ರಿಂದ ವಿದ್ಯಾರ್ಥಿಗಳು ಈ ಒಂದು ಉಚಿತವಾದ ಅಲ್ಪಾವಧಿ ಕೋರ್ಸ್ಗಳನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಲೂ ಕೂಡ ನಾವು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೂ SC/ST ವಿದ್ಯಾರ್ಥಿಗಳಿಗೆ ಸ್ಪೆಸಿಫಿಕ್ ಆಗಿ SC/ST ವಿದ್ಯಾರ್ಥಿಗಳಿಗೆ 1 ವರ್ಷದ ಟೂಲ್ ರೂಮ್ ಮಷಿನಿಸ್ಟ್ ಅನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ. ಇದು ಬಂದುಬಿಟ್ಟು 12 ತಿಂಗಳು ಮಾಡ್ತಾ ಇರುವಂತಹ ಒಂದು ಕೋರ್ಸ್. ಸೊ ಈ ಕೋರ್ಸ್ ಕೂಡ ಉಚಿತವಾಗಿ ಸರ್ಕಾರಿ ಸೌಲಭ್ಯದಿಂದನೇ ನೆರವೇರುತ್ತೆ. ಸೊ ಈ ಕೋರ್ಸ್ ತಗೊಂಡ್ರೆ ಉಪಯೋಗ ಏನು ಅಂತಂದ್ರೆ, ಈಗ SSLC ಮಾಡಿಕೊಂಡು ಅವರು ಜಾಬ್ಗಳಿಗೆ ಹೋಗೋಕೆ ಆಗೋದಿಲ್ಲ. ಬಟ್ ಇವತ್ತಿನ ಒಂದು ಇಂಡಸ್ಟ್ರಿಯಲೈಸೇಷನ್ ಅಲ್ಲಿ ಅವರಿಗೂ ಕೂಡ ಜಾಬ್ಗಳು ಕಲ್ಪಿಸಿಕೊಡೋದಕ್ಕೆ ಹಲವಾರು ಅವಕಾಶಗಳಿದಾವೆ. ಸೊ ಆ ನಿಟ್ಟಿನಲ್ಲಿ ಅವರಿಗೆ ಈ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಅಂದ್ರೆ 1 ಇಯರ್ ಕೋರ್ಸ್ ಏನ್ ಮಾಡ್ಕೊಂತಾರಲ್ಲ, ಈ 1 ಇಯರ್ ತರಬೇತಿ ಅವರಿಗೆ ಇಂಡಸ್ಟ್ರೀಸ್ಗಳಲ್ಲಿ ಅವರಿಗೆ ಜಾಬ್ಗಳು ತಗೊಳ್ಳೋದಕ್ಕೆ, ಉದ್ಯೋಗ ಲಭಿಸೋದಕ್ಕೆ ಅನುಕೂಲಕರವಾಗುತ್ತೆ. ಸೊ ಈ ತರ ಒಂದು ಕೋರ್ಸಸ್ಗಳನ್ನ ಉಚಿತವಾಗಿ SC/ST ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಲಾಗುತ್ತೆ. ಅದೇ ರೀತಿ SC/ST ವಿದ್ಯಾರ್ಥಿಗಳು ಇದನ್ನ ಕಲಿತರೆ ಅವರಿಗೆ ಸ್ಟೈಪೆಂಡ್ ಕೂಡ ಸಿಗುತ್ತೆ, ಸರ್ಕಾರ ಕಡೆಯಿಂದ ಸ್ಟೈಪೆಂಡ್ ಕೂಡ ಸಿಗುತ್ತೆ. ಸೊ ಈ ಒಂದು ಯೋಜನೆ ಕೂಡ SC/ST ವಿದ್ಯಾರ್ಥಿಗಳು ಯೂಸ್ ಮಾಡ್ಕೋಬೇಕು ಅಂತ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೇನೆ. ಸೊ ಇವೆಲ್ಲ ಕೋರ್ಸ್ಗಳು ಸರ್ಟಿಫಿಕೇಶನ್ ಕೋರ್ಸ್ ಆಗಿರ್ಬೋದು, ಅದೇ ರೀತಿಯಲ್ಲಿ ನಮ್ಮಲ್ಲಿ ಡಿಪ್ಲೊಮಾ ಕೋರ್ಸಸ್ಗಳಾಗಿರ್ಬೋದು, ಇವೆಲ್ಲವೂ ಕೌಶಲ್ಯಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ನಮ್ಮ GTTC ಸಂಸ್ಥೆ ಕೌಶಲ್ಯ ಇಲಾಖೆ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದ ನಮ್ಮಲ್ಲಿ ಉದ್ಯೋಗಕ್ಕೆ 100ಕ್ಕೆ 100ರಷ್ಟು ಅವಕಾಶ ನಾವು ಕಲ್ಪಿಸಿಕೊಡೋದ್ರಿಂದ ಸೊ ನಾವು ಈ ಒಂದು ಭರವಸೆನ ಕೊಡ್ತೇವೆ. ನಮ್ಮಲ್ಲಿ ಕಲಿತಂತ ವಿದ್ಯಾರ್ಥಿಗಳಿಗೆ ಉದ್ಯೋಗ ಕೊಡಿಸೋದ್ರಲ್ಲಿ ನಾವು 100ರಷ್ಟು ಭರವಸೆನ ನಾವು ಕೊಡ್ತಾ ಇದ್ದೇವೆ. ಸೊ ಇದು ನಮ್ಮ ಒಂದು ಮುಖ್ಯ ವಾಹಿನಿಯಲ್ಲಿ ಬರಬೇಕಾದಂತ ವಿಷಯಗಳು. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇಲ್ಲಿ ಇರುವ ವಿಶಿಷ್ಟ ಕೋರ್ಸ್ಗಳೆಂದರೆ ಡಿಪ್ಲೊಮಾ ಇನ್ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್. ಅಲ್ಪಾವಧಿಯಲ್ಲಿ ವೃತ್ತಿ ಜೀವನ ನಡೆಸಲು ಈ ಕೋರ್ಸ್ಗಳು ಬಹು ಬೇಡಿಕೆಯಾಗಿದ್ದು, ಪ್ರಾಯೋಗಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಲಾಗುತ್ತಿದೆ ಎಂದು ತಿಳಿಸಿದರು. ಸರ್, ಡಿಪ್ಲೊಮಾ ಕೋರ್ಸ್ಗಳಲ್ಲಿ ನಾನು ಏನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಈಗ ಆಟೋಮೇಷನ್ ಅಂಡ್ ರೋಬೋಟಿಕ್ಸ್ ಮತ್ತೆ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್, ಇದು ವಿದ್ಯಾರ್ಥಿನಿಯರಿಗೆ 33% ರಿಸರ್ವೇಶನ್ ಇರುತ್ತೆ. ಸೊ ವಿದ್ಯಾರ್ಥಿನಿಯರು ಕೂಡ ಕಲ್ತ್ಕೊಂಡು ಅವರಿಗೆ ಮತ್ತೆ ನಾವು ಜಾಬ್ಗಳಿಗೆ ಕಳಿಸ್ಕೊಡುವಂತ ವ್ಯವಸ್ಥೆ ಕೂಡ ಮಾಡ್ತೀವಿ ನಾವು. ಮತ್ತೆ ಈ ಕೋರ್ಸ್ ಬಂದ್ಬಿಟ್ಟು 3+1 ಇಯರ್ ಕೋರ್ಸ್. 3 ವರ್ಷ ನಮ್ಮಲ್ಲಿ ಕಲಿಕೆ ಇರುತ್ತೆ, 1 ವರ್ಷ ಇಂಪ್ಲಾಂಟ್ ಟ್ರೈನಿಂಗ್. ನಾವು ಕಂಪಲ್ಸರಿ ಇಂಪ್ಲಾಂಟ್ ಟ್ರೈನಿಂಗ್ ಕಂಪನಿಗಳಿಗೆ ಕಳಿಸ್ಕೊಡೋದ್ರಿಂದ ಮಕ್ಕಳು ಯಾವುದೇ ರೀತಿಯಾದ ಕಂಪನಿಗಳನ್ನ ಹುಡುಕುವಂತ ಅವಶ್ಯಕತೆ ಇರೋದಿಲ್ಲ. ನಾವು ಡೈರೆಕ್ಟ್ ಕಂಪನಿಗೆ ಹೋಗೋದ್ರಿಂದ ಅವ್ರಿಗೆ ಕಂಪನಿ ಎಕ್ಸ್ಪೋಜರ್ ಸಿಗುತ್ತೆ, ಅಲ್ಲಿ ಕೂಡ ಅವರಿಗೆ ಸಂಬಳ ಅಂತ ಫಿಕ್ಸ್ ಆಗುತ್ತೆ. ಸೊ ಫೈನಾನ್ಷಿಯಲ್ ಸ್ಟೇಬಲ್ ಕೂಡ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಅತಿ ಬೇಗನೆ ಉದ್ಯೋಗನ ಪಡೆಯೋದಕ್ಕೆ ಈ ಒಂದು ಕೋರ್ಸ್ಗಳು ಸಹಕಾರಿಯಾಗಿದೆ ಅನ್ನೋದನ್ನು ಕೂಡ ನಾನು ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಸುದ್ದಿಗೋಷ್ಠಿಯಲ್ಲಿ ಉಪನ್ಯಾಸಕರಾದ ಪ್ರಕಾಶ್ ಮಳವಳ್ಳಿ ಉಪಸ್ಥಿತರಿದ್ದರು.